ರಣವೀರ್ ಸಿಂಗ್ ಬಾಲಿವುಡ್ನ ಹೊಸ ಬಾದ್ಶಾ ಆಗ್ತಾ ಇದ್ದಾರೆ. ಪ್ರಾಪೋಗ್ಯಾಂಡಾ ಅನ್ನುವಂತಹ ವಿಚಾರಕ್ಕೆ ಬಂದರೆ ಕಳೆದ 70-80 ವರ್ಷಗಳಲ್ಲಿ ಬಾಲಿವುಡ್ನಲ್ಲಿ ನೂರಾರು ಪ್ರಾಪೋಗ್ಯಾಂಡಾ ಸಿನಿಮಾಗಳು ಬಂದಿದೆ. ದೇಶದ ವಿಚಾರ ಬಂದಾಗ ಪಾಕಿಸ್ತಾನ ಯಾವತ್ತೂ ಕೂಡ ನಮ್ಮ ಶತ್ರು ರಾಷ್ಟ್ರ. ಕಿರಿಕ್ ಡೈರೆಕ್ಟರ್ ಅಂತ ಒಂದು ವರ್ಗ ಕರೆಯುತ್ತೆ. ರಾಮ್ ಗೋಪಾಲ್ ವರ್ಮಾ ಅವರು ಕೆಳಗಡೆ ಒಂದು ಪರಮಾಣು ಬಾಂಬ್ ಅನ್ನ ಇಟ್ಟು ಸ್ಫೋಟಿಸಿದ್ದಾರೆ. ಆ ಸ್ಫೋಟದ ಪ್ರಮಾಣ ಬಾಲಿವುಡ್ ನಟರನ್ನ ವ್ಯಂಗ್ಯ ಮಾಡಿದ್ದಾರೆ. ಅದೇ ಹಳೆಯ ಅವು ಮುಂಚೆ ಮಾಡ್ತಾ ಇದ್ರಲ್ಲ ಸವಕಲು ಸಿನಿಮಾಗಳು, ಶಾರುಖ್ ಖಾನ್ ಅವರ ಪಠಾಣ್ ಸಿನಿಮಾ ಸಕ್ಸಸ್ ಆಗುತ್ತೆ, ಜವಾನ್ ಸಿನಿಮಾ ಸಕ್ಸಸ್ ಆಗುತ್ತೆ. ಅಕ್ಷರಶಃ ಅದೊಂದು ಮಸಾಲಾ ಸಿನಿಮಾ. ಬಾಲಿವುಡ್ ಅನ್ನೋದು ಒಂದು ಮಾಫಿಯಾ. ಆ ಮಾಫಿಯಾದಲ್ಲಿ ಅನೇಕ ಕಲಾವಿದರು ಬೆಳೆಯೋದಕ್ಕೆ ಬಹಳ ಬಾಲಿವುಡ್ ಮಾಫಿಯಾದ ಕೈಯಲ್ಲಿ ಇರೋದು ಇವತ್ತೇನಲ್ಲ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಬಾಲಿವುಡ್ನಲ್ಲಿ ಧುರಂಧರ್ 2 ಸುನಾಮಿ, ಮಾಫಿಯಾದ ಮಣ್ಣು ಮುಕ್ಕಿಸಿದ ರಣವೀರ್. ಧುರಂಧರ್ 2 ಸಿನಿಮಾ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಯಿತು. 11 ದಿನಗಳಲ್ಲಿ ಈ ಸಿನಿಮಾ ಗಳಿಕೆಯಲ್ಲಿ ಬಹಳ ದೊಡ್ಡ ದಾಖಲೆಯನ್ನು ನಿರ್ಮಿಸ್ತಾ ಇದೆ. ಅದರ ಜೊತೆಗೆ ರಿಲೀಸ್ ಆದ ದಿನದಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. ಪರ ವಿರೋಧದ ಚರ್ಚೆ ನಿರಂತರವಾಗಿ ನಡೀತಾ ಇದೆ. ಅದೆಲ್ಲವನ್ನೂ ಮೀರಿ ಧುರಂಧರ್ 2 ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಕ್ಷರಶಃ ಸುನಾಮಿಯನ್ನು ಎಬ್ಬಿಸ್ತಾ ಇದೆ. ಬಾಲಿವುಡ್ನ ಎಲ್ಲ ಸ್ಟಾರ್ಗಳು, ಯಾರ್ಯಾರು ಸೂಪರ್ ಸ್ಟಾರ್ಗಳಿದ್ದರೂ ಎಲ್ಲ ಸ್ಟಾರ್ಗಳ ದಾಖಲೆಗಳನ್ನು ಹಿಂದಿಕ್ಕಿ ರಣವೀರ್ ಸಿಂಗ್ ಬಾಲಿವುಡ್ನ ಹೊಸ ಬಾದ್ಶಾ ಆಗ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅವರ 2 ಸಿರೀಸ್ ಧುರಂಧರ್ ಮತ್ತು ಧುರಂಧರ್ 2 ಸಿನಿಮಾ ರಿಲೀಸ್ ಆಯಿತು. ಕೇವಲ 2 ಸಿನಿಮಾಗಳ ಮೂಲಕವೇ 5 ತಿಂಗಳಲ್ಲಿ 3,000 ಕೋಟಿ ಕ್ಲಬ್ಗೆ ರಣವೀರ್ ಸಿಂಗ್ ಎಂಟ್ರಿ ಕೊಡ್ತಾ ಇದ್ದಾರೆ. ಇಲ್ಲಿಯವರೆಗೂ 11 ದಿನಗಳಲ್ಲಿ ಈ ಸಿನಿಮಾ ಗಳಿಕೆ ಮಾಡಿದ್ದು 1,360 ಕೋಟಿ. ಎಸ್ ಅಫ್ಕೋರ್ಸ್ ನಮಗೆ ನಿರಂತರವಾಗಿ ಇದ್ರ ಬಗ್ಗೆ ಆಗ್ತಾ ಇರೋ ಚರ್ಚೆ ಬಗ್ಗೆ ಗೊತ್ತು. ಇದೊಂದು ಪ್ರಾಪೋಗ್ಯಾಂಡಾ ಸಿನಿಮಾ ಅನ್ನೋ ಬಗ್ಗೆ ಒಂದು ವರ್ಗ ಮಾತಾಡ್ತಾ ಇದೆ. ಪ್ರಾಪೋಗ್ಯಾಂಡಾ ಅನ್ನುವಂತಹ ವಿಚಾರಕ್ಕೆ ಬಂದರೆ ಕಳೆದ 70-80 ವರ್ಷಗಳಲ್ಲಿ ಬಾಲಿವುಡ್ನಲ್ಲಿ ನೂರಾರು ಪ್ರಾಪೋಗ್ಯಾಂಡಾ ಸಿನಿಮಾಗಳು ಬಂದಿದೆ. ಅದು ಹಾಗಾಗಿ ಪ್ರಾಪೋಗ್ಯಾಂಡಾ ಅಂದ ಮಾತ್ರಕ್ಕೆ ಧುರಂಧರ್ 2 ಸಿನಿಮಾಗೆ ಅದೇನು ಹಿನ್ನಡೆ ಆಗೋದಿಲ್ಲ. ಅದು ದೇಶದ ಒಳಗಿನ ರಾಜಕೀಯ ವ್ಯವಸ್ಥೆಯನ್ನು ಇಲ್ಲಿ ತೋರಿಸಿಲ್ವಲ್ಲ, ಇಲ್ಲಿ ತೋರಿಸಿರೋದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಚಿತ್ರಣವನ್ನು. ಅಫ್ಕೋರ್ಸ್ ದೇಶದ ವಿಚಾರ ಬಂದಾಗ ಪಾಕಿಸ್ತಾನ ಯಾವತ್ತೂ ಕೂಡ ನಮ್ಮ ಶತ್ರು ರಾಷ್ಟ್ರ. ಪಾಕಿಸ್ತಾನದ ವಿರುದ್ಧ ಒಂದು ಸಿನಿಮಾ ಇದೆ ಅಂದಾಗ ಅದು ನಮ್ಮ ದೇಶದ, ನಮ್ಮ ನೆಲದ ಸಿನಿಮಾ ಅಂತ ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನನಗೆ ಆಗಾಗ ಬಹಳ ಅಚ್ಚರಿ ಅನಿಸೋದು ಅಥವಾ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು, ಬಾಲಿವುಡ್ನ ಕಿರಿಕ್ ಡೈರೆಕ್ಟರ್ ಅಂತ ಒಂದು ವರ್ಗ ಕರೆಯುತ್ತೆ, ಒಂದು ವರ್ಗ ಇಲ್ಲ, ಕೆಲವೊಮ್ಮೆ ಅವರು ಹೇಳೋದು ಅರ್ಥಪೂರ್ಣವಾಗಿರುತ್ತೆ, ಆ ಸಂದರ್ಭಕ್ಕೆ ಬಹಳ ಪೂರಕವಾದಂತಹ ಕೆಲವು ವಿಚಾರಗಳನ್ನು ಅವರು ಹೇಳ್ತಾರೆ ಅನ್ನುವಂಥದ್ದು. ಎಸ್, ನಾನು ಹೇಳ್ತಾ ಇರೋದು ರಾಮ್ ಗೋಪಾಲ್ ವರ್ಮಾ ಅವ್ರ ಬಗ್ಗೆ. ರಾಮ್ ಗೋಪಾಲ್ ವರ್ಮಾ ಬಾಲಿವುಡ್ ಕಂಡಂತಹ ಅತ್ಯಂತ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ಒಂದು ಕಾಲಕ್ಕೆ ಅತ್ಯದ್ಭುತ ಸಿನಿಮಾಗಳನ್ನು ಕೊಟ್ಟಂಥವರು, ಅಂಡರ್ವರ್ಲ್ಡ್ ಕಥೆಗಳನ್ನು ಇಟ್ಕೊಂಡು ಬಾಲಿವುಡ್ನಲ್ಲಿ ಒಂದು ಹೊಸ ಅಧ್ಯಾಯವನ್ನೇ, ಒಂದು ಹೊಸ ಅಲೆಯನ್ನೇ ಸೃಷ್ಟಿಸಿದಂತಹ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ. ಧುರಂಧರ್ 2 ಅಥವಾ ಧುರಂಧರ್ ಸಿನಿಮಾವನ್ನು ಅವರು ಮೊದಲಿಂದಲೂ ಕೂಡ ಬಹಳ ಮೆಚ್ಚಿಕೊಳ್ತಾ ಬಂದಿದ್ದಾರೆ. ಅದನ್ನು ಇಟ್ಕೊಂಡು ಬಾಲಿವುಡ್ಡನ್ನು ಟೀಕಿಸುವಂತಹ ಕೆಲಸವನ್ನು ಕೂಡ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದೀಗ ಅವರೊಂದು ಪೋಸ್ಟನ್ನು ಹಾಕಿದ್ದಾರೆ. ನನಗೆ ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಮತ್ತು ವರ್ಮಾ ಹೇಳಿರುವಂತಹ ಅನೇಕ ವಿಚಾರಗಳು ಸತ್ಯ ಅಂತ ಅನ್ನಿಸ್ತು. ಮೊದಲು ವರ್ಮಾ ಏನು ಹೇಳಿದ್ದಾರೆ ಅಂತ ನೋಡೋಣ. ಅವರು ನಿರ್ದೇಶಕ ಆದಿತ್ಯ ಧಾರ್ ಅವರನ್ನ ಪ್ರೈಸ್ ಮಾಡಿದ್ದಾರೆ, ಅವ್ರನ್ನ ಹೊಗಳಿದ್ದಾರೆ. ಆದಿತ್ಯ ಧಾರ್ ಇಡೀ ಬಾಲಿವುಡ್ನ ಕೆಳಗಡೆ ಒಂದು ಪರಮಾಣು ಬಾಂಬನ್ನು ಇಟ್ಟು ಸ್ಫೋಟಿಸಿದ್ದಾರೆ. ಆ ಸ್ಫೋಟದ ಪ್ರಮಾಣ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತಂದರೆ ಬಾಲಿವುಡ್ನ ದೊಡ್ಡ ದೊಡ್ಡ ನಟರು ಮೌನ ವಹಿಸಿರೋದನ್ನು ನೋಡ್ತಾ ಇದ್ದರೆ ಆ ಪರಮಾಣು ಬಾಂಬ್ನ ಸ್ಫೋಟಕ್ಕೆ ಎಲ್ಲರೂ ಕೂಡ ಸರ್ಫೇಸ್ ಲೆವೆಲನ್ನು ದಾಟಿ ಹೋಗ್ಬಿಟ್ಟಿದ್ದಾರೆ. ಬಹುಶಃ ಅವರು ಅಲ್ಲಿ ನಿಂತ್ಕೊಂಡು ಈ ಸಿನಿಮಾನ ನೋಡಿ ಕ್ಲಾಪ್ ತಟ್ಟಿದ್ರು ಕೂಡ ಅದು ಕೇಳಿಸ್ತಾ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಬಾಲಿವುಡ್ ನಟರನ್ನು ವ್ಯಂಗ್ಯ ಮಾಡಿದ್ದಾರೆ. ಅವರು ಹೇಳಿರುವಂಥ ಈ ಮಾತು ಬಹಳ ಪ್ರಸ್ತುತ ಅಂತ ಅನಿಸುತ್ತೆ. ಯಾಕಂದರೆ ಸಲ್ಮಾನ್ ಖಾನ್ ಇರ್ಬೋದು, ಅಮೀರ್ ಖಾನ್ ಇರ್ಬೋದು, ಅಥವಾ ಬೇರೆ ಬೇರೆ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದಾಗ, 1,000 ಕೋಟಿ ಕ್ಲಬ್ಬನ್ನು ಸೇರಿದಾಗ ಇಡೀ ಬಾಲಿವುಡ್ ಅದ್ರ ಬಗ್ಗೆ ಮಾತಾಡುತ್ತೆ. ಆದರೆ ಬಾಲಿವುಡ್ನ ಒಂದು ಸಿನಿಮಾ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಕಲೆಕ್ಷನ್ನಲ್ಲಿ ದಾಖಲೆಯನ್ನು ಬರೀತಾ ಇದೆ. ಇಡೀ ಭಾರತೀಯರೆಲ್ಲ ಈ ಸಿನಿಮಾವನ್ನು ಕೊಂಡಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಲಿವುಡ್ ನಟರು ಬಾಯೇ ಬಿಡ್ತಾ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಎಲ್ಲೋ ಒಂದು ಕಡೆ ಇದು ಜಾಣ ಮೌನ, ಜಾಣ ಕಿವುಡು
ಅನ್ನುವಂಥದ್ದನ್ನು ರಾಮ್ ಗೋಪಾಲ್ ವರ್ಮಾ ಇಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಇನ್ನು 2-3 ವಿಚಾರಗಳನ್ನು ಅವರು ಇಂಗ್ಲೀಷ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ಅದನ್ನು ಕನ್ನಡದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸ್ಫೋಟದ ತೀವ್ರತೆ, ಈ ಪ್ರಮಾಣ ಹೇಗಿದೆ ಅಂತಂದರೆ ಬಾಲಿವುಡ್ನ ನಟರು, ನಿರ್ದೇಶಕರು ಎಲ್ಲರೂ ಕೂಡ ಬಾಹ್ಯಾಕಾಶದ ಆಚೆಗೆ ಹೋಗ್ಬಿಟ್ಟಿದ್ದಾರೆ. ಅವರು ಅಲ್ಲಿ ನಿಂತ್ಕೊಂಡು ಇದನ್ನು ಬಹುಶಃ ಅಣಕ ಮಾಡ್ತಾ ಇರಬಹುದು. ಈ ದುರಂದರ್ನ ಈ ಒಂದು ಸದ್ದು ಇದೆಯಲ್ಲ, ಇದು ಬಹುಶಃ ಕೆಲವೇ ದಿನಗಳಲ್ಲಿ ಮಾಯ ಆಗುತ್ತೆ ಅಂತ ಅವ್ರು ಅನ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅದೇ ಹಳೆಯ ಅವು ಮುಂಚೆ ಮಾಡ್ತಾ ಇದ್ರಲ್ಲ ಸವಕಲು ಸಿನಿಮಾಗಳು, ಅದನ್ನೇ ಮಾಡೋದಕ್ಕೆ ಅವರು ಮತ್ತೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅವ್ರನ್ನ ಲೇವಡಿ ಮಾಡಿದ್ದಾರೆ. ಎಸ್, ಅಫ್ಕೋರ್ಸ್ ಬಾಲಿವುಡ್ನಲ್ಲಿ ಇತ್ತೀಚೆಗೆ ಬರ್ತಾ ಇರುವಂತಹ ಸಿನಿಮಾಗಳು, ಸ್ಟಾರ್ ನಟರು ಅನ್ನಿಸ್ಕೊಂಡಿರುವವರು ಮಾಡ್ತಾ ಇರುವಂತಹ ಸಿನಿಮಾಗಳನ್ನು ನೋಡಿದಾಗ ರಾಮ್ ಗೋಪಾಲ್ ವರ್ಮಾ ಅವರ ಈ ಹೇಳಿಕೆ ಅಥವಾ ಈ ಪೋಸ್ಟ್ನಲ್ಲಿ ಬಹಳಷ್ಟು ಸತ್ಯ ಇದೆ ಅಂತ ಅನಿಸುತ್ತೆ. ಶಾರುಖ್ ಖಾನ್ ಅವರ ಪಠಾಣ್ ಸಿನಿಮಾ ಸಕ್ಸಸ್ ಆಗುತ್ತೆ, ಜವಾನ್ ಸಿನಿಮಾ ಸಕ್ಸಸ್ ಆಗುತ್ತೆ. ಅಕ್ಷರಶಃ ಅದೊಂದು ಮಸಾಲಾ ಸಿನಿಮಾ, ಮಸಾಲಾ ಕಥೆಯನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾಗಳು ಗೆದ್ದಾಗ ಬಾಲಿವುಡ್ ಮಾತಾಡುತ್ತೆ. ಬಾಲಿವುಡ್ನ ಬೇರೆ ಕಲಾವಿದರು, ನಿರ್ದೇಶಕರು, ತಂತ್ರಜ್ಞರು ಎಲ್ಲರೂ ಮಾತಾಡ್ತಾರೆ. ಆದರೆ ಟೆಕ್ನಿಕಲಿ ಸೌಂಡ್ ಮಾಡಿರುವಂತಹ ಒಂದು ಸಿನಿಮಾ, ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿರುವಂತಹ ಒಂದು ಸಿನಿಮಾ ದುರಂದರ್ ಗೆದ್ದಾಗ ಇವ್ರು ಯಾರೂ ಮಾತಾಡ್ತಾ ಇಲ್ವಲ್ಲ, ಇದು ನಿಜಕ್ಕೂ ಜಾಣ ಮೌನ ಅಂತ ಅನಿಸುತ್ತೆ. ವರ್ಮಾ ಅವರ ಈ 2 ಹೇಳಿಕೆಗಳನ್ನು ನಿಜಕ್ಕೂ ನಾವು ಮೆಚ್ಕೊಳ್ಳೇಬೇಕು. ಇನ್ನು ಬಾಲಿವುಡ್ನ ಮಾಫಿಯಾ ಬಗ್ಗೆ ನಾನು ಆರಂಭದಲ್ಲೇ ಹೇಳಿದೆ, ಮಾಫಿಯಾದ ಮಣ್ಣು ಮುಕ್ಕಿಸಿದ ರಣವೀರ್ ಅಂತೇಳಿ. ಯಾಕೆ ಹೇಳಿದೆ ಅಂತಂದರೆ, ರಣವೀರ್ ತರಹ ಅನೇಕ ಕಲಾವಿದರು, ಯುವ ಪ್ರತಿಭಾವಂತ ಕಲಾವಿದರು ಬಾಲಿವುಡ್ಗೆ ಬಂದರೂ ಕೂಡ ಆರಂಭಿಕ ಹಂತದಲ್ಲಿ ಅವರಿಗೆ ಹೂವಿನ ಹಾಸಿಗೆ ಆಗಿರಲಿಲ್ಲ ಬಾಲಿವುಡ್. ಯಾಕಂತ ಹೇಳಿದರೆ ಬಾಲಿವುಡ್ ಅನ್ನೋದು ಒಂದು ಮಾಫಿಯಾ. ಆ ಮಾಫಿಯಾದಲ್ಲಿ ಅನೇಕ ಕಲಾವಿದರು ಬೆಳೆಯೋದಕ್ಕೆ ಬಹಳ ಕಷ್ಟಪಡಬೇಕಾಯಿತು. ರಣವೀರ್ ಸಿಂಗ್ ಕೂಡ ತುಂಬ ಕೆಳ ಹಂತದಿಂದ ಬೆಳೆದು ಬಂದಂತಹ ಒಬ್ಬ ನಟ. ಆತ ಈ ಹಂತಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಬಹುಶಃ ಆತನಿಗೆ ಗೊತ್ತಿರುತ್ತೆ. ಇವತ್ತು ಕಳೆದ 15 ವರ್ಷಗಳಿಂದ ಚಿತ್ರರಂಗದಲ್ಲಿರುವಂತಹ ರಣವೀರ್ ಸಿಂಗ್ ಇವತ್ತು ಒಬ್ಬ ದೊಡ್ಡ ಸ್ಟಾರ್ ಆಗಿ ದುರಂದರ್ ಸಿನಿಮಾ ಮೂಲಕ ಎಲ್ಲ ಬಾಲಿವುಡ್ನ ದೊಡ್ಡ ಸೂಪರ್ ಸ್ಟಾರ್ಗಳನ್ನು ಮೀರಿ ಇನ್ನು ಎತ್ತರಕ್ಕೆ ಹೋಗಿ ನಿಂತಿದ್ದಾರೆ. ಮಾಫಿಯಾ ವಿಚಾರಕ್ಕೆ ಬರೋದಾದರೆ, ಮಾಫಿಯಾ ಬಗ್ಗೆ ಬಹಳಷ್ಟು ಜನ ಕಲಾವಿದರು ಮಾತಾಡ್ತಾರೆ. ಬಾಲಿವುಡ್ ಈಗ ಒಂದು ಗುಂಪಿನ ಕೈಯಲ್ಲಿದೆ ಅನ್ನುವಂಥದ್ದು. ಇತ್ತೀಚೆಗೆ AR ರೆಹಮಾನ್ ಕೂಡ ಕೊಟ್ಟಿದ್ರು, ಒಂದು ಗುಂಪು ಇದನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ. ಅದೆಲ್ಲವನ್ನು ಉಲ್ಲೇಖ ಮಾಡಿ ಹೇಳೋದಾದರೆ, ಬಾಲಿವುಡ್ ಮಾಫಿಯಾದ ಕೈಯಲ್ಲಿ ಇರೋದು ಇವತ್ತೇನಲ್ಲ, ಕಳೆದ 40-50 ವರ್ಷಗಳ ಹಿಂದಿನಿಂದಲೂ ಕೂಡ ನೋಡಿದರೆ ಬಾಲಿವುಡ್ನಲ್ಲಿ ಒಂದು ದೊಡ್ಡ ಮಾಫಿಯಾ ಇತ್ತು. ಆರಂಭದಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಹಾಜಿ ಮಸ್ತಾನ್ ಮುಂಬೈನ ಮೊಟ್ಟ ಮೊದಲ ಡಾನ್, ಆತ ಒಂದು ಕಾಲಕ್ಕೆ ಬಾಲಿವುಡ್ಡನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ. ಅದಾದ ನಂತರ ತುಂಬ ದೊಡ್ಡ ಮಟ್ಟದಲ್ಲಿ ಇಡೀ ಬಾಲಿವುಡ್ಡನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡವರು ಡಿ ಕಂಪನಿ. ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ದಾವೂದ್ ಇಬ್ರಾಹಿಂ ಇಡೀ ಬಾಲಿವುಡ್ಡನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದ. ಆತ ಹೇಳದೆ ಒಂದೇ ಒಂದು ಹುಲ್ಲು ಕಡ್ಡಿ ಕೂಡ ಬಾಲಿವುಡ್ನಲ್ಲಿ ಅಲ್ಗಾಡ್ತಿರ್ಲಿಲ್ಲ. ಯಾರಾದರೂ ಆತನ ಮಾತನ್ನು ಕೇಳಲಿಲ್ಲ ಅಂದರೆ ಅವ್ರು ಯಾರೂ ಕೂಡ ಬಾಲಿವುಡ್ನಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇರಲಿಲ್ಲ, ಉಸಿರು ಬಿಡೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇತ್ತು. ದಾವೂದ್ನ ಕೃಪಾಪೋಷಿತ ಮಂಡಳಿಯಿಂದ ಬೆಳೆದಂತಹ ಅನೇಕ ಕಲಾವಿದರು ಇವತ್ತು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಅವರೆಲ್ಲರಿಗೂ ಹಿಂದೆ ನಿಂತು ಬೆನ್ನು ತಟ್ಟಿದ್ದು, ಬೆಳೆಸಿದ್ದು ಇದೇ ದಾವೂದ್ ಇಬ್ರಾಹಿಂ. ದಾವೂದ್ ಕೃಪಾಪೋಷಿತ ಮಂಡಳಿಯಿಂದ ಬೆಳೆದಂಥ ಅನೇಕ ಕಲಾವಿದರು ಅವತ್ತು ಸೂಪರ್ ಸ್ಟಾರ್ಗಳಾದರು. ಹಾಗಾಗಿ ಮಾಫಿಯಾ ಹೊಸದೇನಲ್ಲ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಅದನ್ನು ಹೇಳಿದ್ದೆ, ಮುಂದೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಟಿ ಸೀರೀಸ್ನ ಮಾಲೀಕ ಭೂಷಣ್ ಕುಮಾರ್ ಅವರನ್ನ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಹತ್ಯೆ ಮಾಡಿದ್ದು ಇದೇ ಡಿ ಕಂಪನಿ. ಹಣಕ್ಕಾಗಿ ಅವರ ಮುಂದೆ ಬೇಡಿಕೆಯನ್ನು ಇಟ್ಟಾಗ ಅವರು ಕೊಡಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಕ್ಕೆ ಆತನನ್ನು ಹತ್ಯೆ ಮಾಡ್ತಾರೆ. ಇಂತಹ ಅನೇಕ ಘಟನೆಗಳನ್ನು ನಾವು ಉಲ್ಲೇಖಿಸಬಹುದು. ಹಾಗೇನೆ ದಾವೂದ್ನಿಂದಲೇ ಬೆಳೆದಂತಹ ಅನೇಕರಿದ್ದಾರೆ. ಹಾಗಾಗಿ ಮಾಫಿಯಾ ಅನ್ನುವಂತಹ ವಿಚಾರ, ಪ್ರೊಪೊಗ್ಯಾಂಡಾ ಅನ್ನುವಂತಹ ವಿಚಾರ ಬಾಲಿವುಡ್ಗೆ ಇವತ್ತಿನದ್ದೇನಲ್ಲ. ಮತ್ತು ಇಂತಹ ಉಗ್ರವಾದವನ್ನು ಪೋಷಿಸುವಂತಹ ಭಯೋತ್ಪಾದಕರು ಇರುವಂತಹ ಡಿ ಕಂಪನಿಯಂತಹ ಗ್ಯಾಂಗ್ಗಳ ಮೂಲಕ ಬಾಲಿವುಡ್ ಮಾಫಿಯಾ ಒಂದು ಹರಡಿಕೊಂಡಿತ್ತು ಅನ್ನುವಂಥದ್ದು ನಮಗೆಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಅದೆಲ್ಲವನ್ನು ಮೀರಿ ಇವತ್ತು ದುರಂದರ್ ಸಿನಿಮಾ ಬಹಳ ದೊಡ್ಡ ಸಕ್ಸಸ್ ಕಂಡಿದೆ. ದುರಂದರ್ 2 ಸಿನಿಮಾ ಆ ಯಶಸ್ಸನ್ನು ಇನ್ನೂ ಎತ್ತರಕ್ಕೆ, ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. 11 ದಿನಗಳಲ್ಲಿ 1360 ಕೋಟಿ ಗಳಿಸಿರುವಂತಹ ದುರಂದರ್ 2 ಸಿನಿಮಾ ಬಹುಶಃ 2000 ಕೋಟಿ ಗಳಿಕೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗೇನಾದರೂ ಆದರೆ ಭಾರತೀಯ ಚಿತ್ರರಂಗದಲ್ಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗಿ 2000 ಕೋಟಿ ಕ್ಲಬ್ ಸೇರಿದಂತಹ ಮೊದಲ ಸಿನಿಮಾ ಆಗುತ್ತೆ. ಆ ಮೂಲಕ ಒಂದು ಹೊಸ ಚರಿತ್ರೆಯನ್ನು ಖಂಡಿತವಾಗ್ಲೂ ಬರೆಯುತ್ತೆ. ಸೊ ಇದಿಷ್ಟು ನಮ್ಮ ರಿವ್ಯೂ ಆಗಿತ್ತು. ನಿಮಗೆ ನಮ್ಮ ವಿಡಿಯೋ ನೋಡಿ ಏನು ಅನ್ನಿಸ್ತು
ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ. ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು, ಗೆಳೆಯರು, ಚಿತ್ರರಂಗದ ಗೆಳೆಯರು. ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈ ಚಾನೆಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.